ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಹೋಮ್ ಮೇಡ್ ಚಿಕನ್ ಬಾಲ್ಸ್. 100 ಗ್ರಾಮ್ ಬೋನ್ಲೆಸ್ ಚಿಕನ್, ಮೆಣಸು ಸ್ವಲ್ಪ, ಚಕ್ಕೆ ಸ್ವಲ್ಪ, ಲವಂಗ 3ರಿಂದ 4, ಮೆಣಸಿನ್ಕಾಯಿ ಒಂದು 5ರಿಂದ 6, ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಒಂದು ಈರುಳ್ಳಿ ಗ್ರೈಂಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ನಾನಿಲ್ಲಿ ಒಂದು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ 2 ಸ್ಪೂನ್ ಮೈದಾ ಹಸಿಟ್ಟು ಹಾಕ್ಕೋಬೇಕು. ಆಮೇಲೆ ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಧನಿಯಾ ಪುಡಿ, ಗರಂ ಮಸಾಲ ಅದೆಲ್ಲ ಚೆನ್ನಾಗಿ ಚಿಕನ್ ಎಲ್ಲ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಬೇಕು. ನಂತರ 2 ಸ್ಪೂನು ಎಣ್ಣೆ ಹಾಕ್ಕೊಬೇಕು. ಒಂದು ಮೊಟ್ಟೆ ಒಡೆದು ಹಾಕ್ಕೊಳ್ಳಿ. ಮೊಟ್ಟೆ ಮತ್ತು ಚಿಕನ್ನು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದರೆ ಈ ಅದಕ್ಕೆ ಬರುತ್ತೆ, ಅದ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಚೀಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಚೀಸ್ ನಿಮಗೆ ಆಪ್ಷನಲ್ಲು, ನಾನಿಲ್ಲಿ ಚೀಸ್ ತೊಗೊಂಡಿದ್ದೀನಿ. ಹಂಗೆ ಸಹ ಎಣ್ಣೆಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಚೀಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ, ಅದರಿಂದ ಚೀಸ್ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, ನೀವು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಚೀಸು. ಮತ್ತು ಕೈಗೆ ಎಣ್ಣೆ ಸವರ್ಕೊಂಡು ಇದು ಒಡೆ ಆಕಾರದಲ್ಲಿ ಮಾಡಿಕೊಂಡು ಮಧ್ಯದಲ್ಲಿ ಚೀಸ್ ಇಕ್ಕೊಳ್ಳಿ. ಚೀಸ್ ಇಕ್ಕೊಂಡು ಸ್ವಲ್ಪ ಮೈದಾ ತೊಗೊಳ್ಳಿ, ಏಕೆಂದರೆ ಅದು ತೆಳ್ಳಗಿರೋದ್ರಿಂದ ಕರೆಕ್ಟ್ ಕನ್ಸಿಸ್ಟೆನ್ಸ್ ಬರೋದಿಲ್ಲ. ಅದರಿಂದ ಮೈದಾ ಹಸಿಟ್ಟಲ್ಲಿ ರೋಲ್ ಮಾಡ್ಕೊಳ್ಳಿ. ನಂತರ ಗ್ಯಾಸ್ ಅಂಟಿಸಿ ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ನಾವು ಮಾಡಿರೋ ಉಂಟೆನ ಹಾಕ್ಕೊಳ್ಳಿ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಅವಾಗವಾಗ ತಿರುಗಿಸ್ತಾ ಇರಿ, ಇಲ್ಲ ಅಂದರೆ ಅದು ಫುಲ್ಲು ಒಂದೇ ಸೈಡ್ ಬಾಯ್ಲ್ ಆಗೋಗ್ಬಿಡುತ್ತೆ. ಮತ್ತು ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಯ್ಲ್ ಮಾಡ್ಕೊಬೇಕು. ಈಗ ನೋಡಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ನಾನು ಪ್ಲೇಟ್ಗೆ ಸೈಡಿಗೆ ತೆಕ್ಕೊತಾ ಇದ್ದೀನಿ. ಮತ್ತು ಮಿಕ್ಕಿರೋದೆಲ್ಲನೂ ಅದೇ ಥರ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟವಾದ ಕ್ರಿಸ್ಪಿ ಚಿಕನ್ ಬಾಲ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.